ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ನಿಮ್ಮ ತಮ್ನಿನಲ್ಲಿ ನೋಡಿದ ಹಾಗೆ ಜಿಮ್ ವರ್ಕೌಟ್ ಬಗ್ಗೆ ಇದೆ. ಬನ್ನಿ ಹೋಗುವ. ಇದು ನಮ್ಮ ಸೊಸೈಟಿಯ ಕ್ಲಬ್ ಹೌಸು. ಸೊ ಇಲ್ಲಿ ಇವತ್ತು ಫಂಕ್ಷನ್ ನಡೀತಾ ಇದೆ. ಏನಾದರೂ ಫಂಕ್ಷನ್ ಎಲ್ಲ ಇದ್ದರೆ ಇಲ್ಲಿ ಮಾಡ್ತೇವೆ. ಸೊಸೈಟಿದಾಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು. ಸೊ ಅದಕ್ಕಾಗಿ ನಮ್ಮ ಕ್ಲಬ್ ಹೌಸ್ ಇವತ್ತು ಮದುಮಗಳ ಹಾಗೆ ಕಾಣ್ತಾ ಇದೆ ಫುಲ್ಲು. ಅದಕ್ಕೆ ನಾನು ಫ್ರಂಟ್ ಗೇಟಿಂದ ಹೋಗ್ತಾ ಇಲ್ಲ, ಬ್ಯಾಕ್ ಗೇಟಿಂದ ಜಿಮ್ಗೆ ಹೋಗೋಕ್ಕೆ ದಾರಿ ಇದೆ. ಸೊ ಆ ಕಡೆ ಹೋಗ್ತಾ ಇದ್ದೇನೆ. ಸೊ ನನ್ನ ಮಗನ ವಾಕಿಂಗ್ ವಿಡಿಯೋ ನೋಡಿರ್ಬೋದು ನೀವು. ಮಾರ್ನಿಂಗ್ ವಾಕಿಂಗ್ ಮಾಡ್ತಾನೆ, ಕೆಲವೊಮ್ಮೆ ಜಿಮ್ಮು, ಕೆಲವೊಮ್ಮೆ ವಾಕಿಂಗ್, ಈ ಥರ ಇರುತ್ತೆ ಒಂದು ಶೆಡ್ಯೂಲು. ಸೊ ಒಂದು ಪ್ರಾಪರ್ ಗೈಡೆನ್ಸಲ್ಲಿ ಮಾಡ್ತಾ ಇರೋದು. ಕೆಲವೊಬ್ಬರಿಗೆ ತುಂಬ ಡೌಟ್ ಇರುತ್ತೆ, ಮಕ್ಕಳಿಗೆ ಜಿಮ್ಗೆ ಕಳಿಸೋದಾ ಇಲ್ವಾ ಅಂತ. ನನಗೂ ಕೂಡ ತುಂಬಾ ಇತ್ತು. ಸೊ ನಾನು ಅವನಿಗೆ ಮೊದಲಿಂದ ಹೋಗೋದು ಬೇಡ ಜಿಮ್ಗೆ, ಮತ್ತು ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಾಗುತ್ತೆ, ಬಾಡಿ ಶೇಪ್ ಒಂದು ಚೇಂಜ್ ಆಗುತ್ತೆ. ಕೆಲವೊಬ್ಬರನ್ನ ನೋಡಿರ್ತೇವಲ್ಲ, ಜಾಸ್ತಿ ಜಿಮ್ ಮಾಡಿ ಒಂಥರ ಶಾರ್ಟ್ ಆಗಿರ್ತಾರೆ, ಶೋಲ್ಡರ್ ಎಲ್ಲ ಒಂಥರ ಹೀಗೆ ಸ್ಟಿಫ್ ಆಗಿರುತ್ತೆ. ಅದೆಲ್ಲ ನೋಡಿ ನನಗೆ ಭಯ ಆಗಿತ್ತು. ಇದು ನೋಡಿ, ಇದು ಇವಾಗ ನಾನು ಖಾಲಿ ಇರುವಾಗ ಮಾಡಿದ ವಿಡಿಯೋ ಇದು. ಫಂಕ್ಷನ್ ನಡೀತಾ ಇತ್ತಲ್ಲ, ಅದಕ್ಕೆ ನಾನು ಬ್ಯಾಕ್ ಗೇಟಿಂದ ಹೋದೆ. ಆದರೆ ಇದು ನಾನು ಖಾಲಿ ಇದ್ದಾಗ ಮಾಡೋದು. ನಮ್ಮದು ಸೊಸೈಟಿದು ಇದು ಹಾಲ್ ಇದೆ. ಸೊ ಇಲ್ಲೆಲ್ಲ ಫಂಕ್ಷನ್ನು ಏನಾದರೂ ಇದ್ದರೆ ಮಾಡ್ತಾರೆ. ಸೊ ಇದರ ಮೇಲ್ಗಡೆ ಇಲ್ಲಿ ಮೇಲೆ ಜಿಮ್ ಇದೆ ನೋಡಿ. ನನ್ನ ಮಗ ಬರ್ತದೆ, ಇದು ಬ್ಯಾಕ್ ಗೇಟು. ಸೊ ಇಲ್ಲಿಂದ ಎಂಟರ್ ಆಗ್ತೇವೆ, ಮತ್ತೆ ಮೇಲ್ಗಡೆ ಹೋಗೋದು. ಸೊ ಮೇಲ್ಗಡೆ ಹೋದ್ಮೇಲೆ ಅಲ್ಲಿ ಜಿಮ್ ಸಿಗುತ್ತೆ. ಸೊ ಅಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇದ್ದಾವೆ, ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಟೈಮಿಂಗ್ ಇದೆ ಲೇಡೀಸ್ಗೆ, ಜೆಂಟ್ಸ್ಗೆ ಬೇರೆ ಬೇರೆ ಟೈಮಿಂಗು. ಸೊ ಇಲ್ಲಿ ಮಾಡಬೇಕಾದ್ರೆ, ಏನಾದರೂ ವರ್ಕೌಟ್ ಮಾಡಬೇಕಾದ್ರೆ ಒಂದು ಪ್ರಾಪರ್ ಗೈಡೆನ್ಸ್ ಇರಬೇಕು. ಜಿಮ್ಗೆ ಹೋದರೆ ಬೇರೆ ಹೊರಗಡೆ ಅಲ್ಲಿ ಟ್ರೈನರ್ ಇರ್ತಾರೆ, ಕೊಡ್ತಾರೆ. ನನ್ನ ಮಗನಿಗೆ ಆನ್ಲೈನ್ ಟ್ರೈನರ್ಸ್ ಇದ್ದಾರೆ. ಸೊ ಅವರು ಹೇಳಿದ ಹಾಗೆ ಅವನು ಮಾಡ್ತಾನೆ. ಇವಾಗ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಮಾಡ್ತಾ ಮಾಡ್ತಾ ಮತ್ತೆ ಅವನಲ್ಲಿ ತುಂಬ ಚೇಂಜಸ್ ಆಗಿರೋದು ನಾನು ನೋಡಿದ್ದೇನೆ. ಇವಾಗ 1 ತಿಂಗಳಾಯಿತು. ಸೊ ಅವನು ಫುಲ್ ಆನ್ಲೈನ್ ಕ್ಲಾಸಲ್ಲಿ ಇರೋದರಿಂದ ಅವನಿಗೆ ಹೆಚ್ಚಾಗಿ ಆ್ಯಕ್ಟಿವಿಟಿ ಸಿಗಲ್ಲ. ಸೊ ಸ್ಟಡಿನೂ ಇಂಪಾರ್ಟೆಂಟ್ ಇದೆ, ಮತ್ತು ಅದರ ಜೊತೆ ಇದು ಆ್ಯಕ್ಟಿವಿಟೀಸು ಇದೆ. ಅದಕ್ಕಾಗಿ ಅವನು ಮಾಡ್ತಾ ಇದ್ದಾನೆ. ಸೊ ಇದರಿಂದ ಒಂದು ವೆಯ್ಟ್ ಲಾಸ್ ಆಗಿದೆ, ಮತ್ತು ಮಸಲ್ ಬಿಲ್ಡಪ್ ಆಗಿದೆ, ಸ್ಟ್ರೆಂತ್ ಬಂದಿದೆ. ಸೊ ಈ ಥರ ಎಲ್ಲ ಡೌಟ್ ಇರೋರು ಮಾಡ್ಕೋಬೋದು. ಮತ್ತು ಅದೇ ಥರ ಅವರಿಗೆ ಜಿಮ್ ಮಾಡುವಷ್ಟು ಸ್ಟ್ರೆಂತ್ ಇದೆಯಾ ನೋಡಬೇಕು, ಇಲ್ಲಾಂದರೆ ಅದು ಕಷ್ಟ ಆಗುತ್ತೆ. ಅವರ ಸ್ಟ್ರೆಂತ್ಗಿಂತ ಜಾಸ್ತಿ ವೆಯ್ಟು ಅದೆಲ್ಲ ಲಿಫ್ಟ್ ಮಾಡೋದು ಎಲ್ಲ. ಅದಕ್ಕೆ ಒಂದು ಪ್ರಾಪರ್ ಗೈಡೆನ್ಸ್ ಇರಬೇಕು, ಯಾರಾದರೂ ಅವ್ರ ಜೊತೆ ಇರಬೇಕು, ಅಂದರೆ ಎಲ್ಲ ಒಳ್ಳೆಯದಾಗಿ ಆಗುತ್ತೆ. ಸೊ ಅವನು ಡೈಲಿ ಮಾಡ್ತಾನೆ. ಮತ್ತು ಅವನು ಆ ಥರ ಜಿಮ್ ಮಾಡೋದ್ರಿಂದ ಅವನಿಗೆ ಒಳ್ಳೆ ಫುಡ್ಡು ಕೊಡಬೇಕಾಗತ್ತೆ. ವೆಜಿಟೇರಿಯನ್ಸ್ ಆದರೆ ಪನ್ನೀರು ಅದೆಲ್ಲ ಕೊಡ್ಬೋದು. ನಾವು ಇವಾಗ ಎಷ್ಟೊಂದು ವಿಡಿಯೋಸ್ ನೋಡ್ತೇವೆ, ಮತ್ತು ಗೂಗಲಲ್ಲೆಲ್ಲ ಸಿಗುತ್ತೆ. ಸೊ ಸರ್ಚ್ ಮಾಡಿ ಅಥವಾ ಪ್ರಾಪರ್ ಗೈಡೆನ್ಸ್ ಯಾರ್ದಾದ್ರೂ ತಗೊಂಡು ಮಾಡಿಸ್ಕೋಬೋದು. ನಮ್ಮದು ಜಿಮ್ಮು ಇಲ್ಲಿ ಕ್ಲಬ್ ಹೌಸಲ್ಲಿ ಇರೋದ್ರಿಂದ ನಾವು ಇಲ್ಲೇ ಮಾಡಿಸ್ತಾ ಇದ್ದೇವೆ. ಅವನು ಮಾಡ್ತಾನೆ ಡೈಲಿ. ಒಂದು ಸರಿ ವಾಕಿಂಗ್ ಇರುತ್ತೆ, ಒಂದು ಸರಿ ಜಿಮ್ ಇರುತ್ತೆ. ಎಷ್ಟು ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಅದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಜಿಮ್ಗಿಂತ ಮೊದಲು, ಜಿಮ್ ನಂತರ ಏನು ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೆಲ್ಲ ಗೊತ್ತಿರಬೇಕು. ಅದೆಲ್ಲ ಇಲ್ಲಾದರೆ ಒಂದಕ್ಕೊಂದು ಏನಾದರೂ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನನಗೆ ಇವಾಗ ಹೆದರಿಕೆ ಇಲ್ಲ, ಮೊದಲು ಇತ್ತು. ಇವಾಗ ನಾನು ಪ್ರಾಪರ್ ಒಂದು ತಿಂಗಳಾಯಿತು ನೋಡ್ತಾ ಇದ್ದೇನೆ. ನಮ್ಮಲ್ಲಿ ನಾನು ಇಲ್ಲಾಂದರೆ ನನ್ನ ಹಸ್ಬೆಂಡ್ ಯಾರಾದರೂ ಅವನ ಜೊತೆ ಹೋಗಿರ್ತೇವೆ, ನೋಡ್ತೇವೆ ಏನು ಮಾಡ್ತಾನೆ ಏನಿಲ್ಲ ಅಂತ. ಸೊ ಇವಾಗ ಅವನಿಗೆ ಒಬ್ಬನೇ ಕಳಿಸಿದ್ರು ನಡೀತದೆ, ಅವನಿಗೆ ಇವಾಗ ಸೆಟ್ ಆಗಿದೆ. ಸೊ ಮಾಡ್ತಾ ಮಾಡ್ತಾ ಫುಲ್ಲು ಫ್ಯಾಟ್ ಎಲ್ಲ ಹೋಗುತ್ತೆ, ಮತ್ತು ಬಾಡಿದು ಶೇಪ್ ಎಲ್ಲ ಚೇಂಜ್ ಆಗಿದೆ. ಮಾಡ್ಬೋದು, ನಾವು ಕೂಡ ಮಾಡಿದರೆ ನಡೆಯುತ್ತೆ. ನನಗೂ ಸ್ಟಾರ್ಟ್ ಮಾಡಬೇಕು, ನೋಡುವ ಇನ್ನು ಯಾವಾಗ ಮಾಡೋದು ಅಂತ. ಸೊ ಅದು ಮಾಡಿದರೆ ಕಂಟಿನ್ಯೂಟಿ ಇರಬೇಕು, ಮತ್ತು ಬಿಟ್ಟರೆ ಅದು ಮತ್ತೆ ಬೇರೆ ಆಗುತ್ತೆ ಅಲ್ಲ, ಆ ಥರ. ಸೊ ಮಾಡ್ತಾನೇ ಇದ್ದಾನೆ. ಇದು ಮಾಡಿಕೊಂಡು ತುಂಬ ಪಾಸಿಟಿವ್ ರಿಸಲ್ಟ್ ಇದೆ. ಸೊ ಎಲ್ಲ 1 ಅವರು ಈ ಥರ ಎಲ್ಲ ಮಾಡ್ತಾನೆ. 1 ಅವರ್ ವಾಕಿಂಗ್ ಮಾಡ್ತಾನೆ, ಈ ಥರ 1 ಅವರ್ ಜಿಮ್ ಮಾಡ್ತಾನೆ. ಮತ್ತು ಮನೆಗೆ ಬಂದ ಮೇಲೆ ರಾತ್ರಿ ಫುಡ್ಡು, ಮತ್ತು ಜಿಮ್ಗಿಂತ ಮೊದಲು ನಂತರ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಎಲ್ಲ ಮಾಡಬೇಕಾಗತ್ತೆ. ಅವನಿಗೆ ಪನ್ನೀರ್ ಕೊಡ್ತೇನೆ, ಮತ್ತು ಹೆಚ್ಚಾಗಿ ಎಗ್ ಕೊಟ್ಟಿರ್ತೇನೆ.
ಮತ್ತು ನಾನ್ ವೆಜಿಟೇರಿಯನ್ ಅಲ್ವಾ, ಸೊ ಎಲ್ಲ ವೆಜ್ಜು ನಾನ್ ವೆಜ್ ಎಲ್ಲ ಕೊಡ್ತೇನೆ. ಸ್ಯಾಲಡ್ಸ್ ಕೊಡಬೇಕು, ಹಾಗೆ ಚಿಕನ್ ಅದೆಲ್ಲ ಕೊಡ್ತೇನೆ ನಾನು ತುಂಬ. ಮತ್ತು ಸ್ಮ್ಯಾಶ್ ಪೊಟ್ಯಾಟೊ ಅದೆಲ್ಲ ಕೊಟ್ಟಿರ್ತೇನೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.